ನಮಸ್ತೆ ವೀಕ್ಷಕರೇ. ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ದೊಡ್ಡಬಳ್ಳಾಪುರ ತಾಲೂಕು ದೇವನಹಳ್ಳಿ ವಿಧಾನಸಭಾ ಕ್ಷೇತ್ರದ ತೂಬಗೆರೆ ಹೋಬಳಿಯ ಕೆಳಗಿನ ಜುಗನಹಳ್ಳಿ ನಿವಾಸಿ ವಕೀಲ ಹಾಗೂ ಸಮಾಜ ಸೇವಕರಾದ ಪ್ರತಾಪ್ ಯಾದವ್ ರವರು ತೂಬಗೆರೆ ಪಿಯು ಕಾಲೇಜಿನಲ್ಲಿ ಪ್ರತಿಭಾವಂತ ವಿದ್ಯಾರ್ಥಿಗಳಿಗೆ 21/7/2026ರಂದು ಪ್ರತಿಭಾ ಪುರಸ್ಕಾರ ಏರ್ಪಡಿಸಿದ್ದು, ಅದೇ ಗ್ರಾಮದ ಕೆಲ ಮುಖಂಡರುಗಳು ದುರುದ್ದೇಶದಿಂದ ಪ್ರತಿಭಾ ಪುರಸ್ಕಾರ ಕಾರ್ಯಕ್ರಮವನ್ನು ರದ್ದುಪಡಿಸಿದ್ದಾರೆ ಎಂದು ಬೇಸರ ವ್ಯಕ್ತಪಡಿಸಿದರು. ತೂಬಗೆರೆ ಹೋಬಳಿ ಕೆಳಗಿನ ಜುಗನಹಳ್ಳಿ ಗ್ರಾಮದಲ್ಲಿ ವಾಸವಾಗಿದ್ದೀನಿ. ನಾನು ವಕೀಲನಾಗಿದ್ದೀನಿ. ಬೆಂಗಳೂರು ಗ್ರಾಮಾಂತರ ಜಿಲ್ಲಾ ಕಾರ್ಯದರ್ಶಿಯಾಗಿದ್ದೀನಿ ಬಿಜೆಪಿನಲ್ಲಿ. ದಿನಾಂಕ ಇವತ್ತು 21/7/2026ರಂದು ಬೆಳಿಗ್ಗೆ 10 ಒಂದು ತೂಬಗೆರೆ ಸರ್ಕಾರಿ PU ಕಾಲೇಜಿನಲ್ಲಿ ಒಂದು ಪ್ರತಿಭಾ ಪುರಸ್ಕಾರ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ವಿ. ಈ ಕಾರ್ಯಕ್ರಮಕ್ಕೆ ಸುಮಾರು 1 ತಿಂಗಳಿಂದ ನಾವು ಒಂದು ಪ್ಲಾನ್ ಮಾಡಿ ಸರ್ಕಾರಿ ಕಾಲೇಜಿನ ಪ್ರಿನ್ಸಿಪಾಲ್ ಮೇಡಮ್ ಅವ್ರ ಕಡೆಯಿಂದ ಪರ್ಮಿಷನ್ ತೊಗೊಂಡು ಮೇಡಮ್ ಅವರೇ ಈ ಡೇಟ್ ಫಿಕ್ಸ್ ಮಾಡಿದ್ದು. ನನಗೆ ಲಾಸ್ಟ್ ವೀಕಲ್ಲಿ ಫೋನ್ ಮಾಡಿ ಮೇಡಮ್ ಅವರೇ ಫೋನ್ ಮಾಡಿ ಈ ಡೇಟಲ್ಲಿ ಮಾಡಿ ಸರ್, ನೀವು ಮಂಗಳವಾರ ಬೆಳಗ್ಗೆ 10 ಮಾಡಿ ನೀವು ಪ್ರತಿಭಾ ಪುರಸ್ಕಾರಕ್ಕೆ. ಅಲ್ಲಿ ಆರ್ಟ್ಸು, ಸೈನ್ಸು, ಕಾಮರ್ಸಲ್ಲಿ ಡಿಸ್ಟಿಂಕ್ಷನ್ ಬಂದಿರೋ 11 ಜನ ಸ್ಟೂಡೆಂಟ್ಸ್ ಇದ್ದಾರೆ. 11 ಜನಕ್ಕೂ ಏನಾದರೂ ಸಹಾಯ ಮಾಡಿ ಅಂತ ಹೇಳಿದ್ರು. ನಾವು 11 ಜನಕ್ಕೂ ತಲಾ 5,000 ರೂಪಾಯಿ ಹಂಗೆ ಫಿಕ್ಸ್ ಮಾಡಿ, ಮತ್ತು ತೂಬಗೆರೆ ಹೋಬಳಿನಲ್ಲಿ 3 ಹೈಸ್ಕೂಲ್ ಇದೆ. ತೂಬಗೆರೆ, ಘಾಟಿ ಸುಬ್ರಹ್ಮಣ್ಯ ಮತ್ತು ಮೆಳೆಕೋಟೆನಲ್ಲಿ 3 ಹೈಸ್ಕೂಲ್ ಇದೆ. ಅಲ್ಲಿ ಟಾಪ್ 3 3 ಜನ ಹೈಯೆಸ್ಟ್ ಬಂದಿರೋರು, ಮಾರ್ಕ್ಸ್ ಬಂದಿರೋರು SLCನಲ್ಲಿ ಅವರು 9 ಜನ ಪ್ಲಸ್ ಇವರು 11 ಜನ, ಒಟ್ಟು 20 ಜನಕ್ಕೆ ತಲಾ 5,000 ರೂಪಾಯಿ ಹಂಗೆ 1 ಲಕ್ಷ ರೂಪಾಯಿನ ಹಣವನ್ನು ಪ್ರತಿಭಾ ಪುರಸ್ಕಾರಕ್ಕೆ ಕೊಡಬೇಕು ಅಂತ ಹೇಳಿ ನಾವು ನಮ್ಮ ಮುಖಂಡರು ತೀರ್ಮಾನ ಮಾಡಿ, ಅದು ನನ್ನ ಕೈಯಿಂದ 1 ಲಕ್ಷ ರೂಪಾಯಿ ನಾನು ಕಷ್ಟಬಿದ್ದು ದುಡ್ಡಲ್ಲಿ ನಾನು ಅವರಿಗೆ ಪ್ರತಿಭಾ ಪುರಸ್ಕಾರ ಕೊಡಬೇಕು. ಆ ಮಕ್ಕಳಿಗೆ, ಬಡ ಮಕ್ಕಳಿಗೆ, ಸರ್ಕಾರಿ ಶಾಲೆಯಲ್ಲಿ, ಸರ್ಕಾರಿ ಕಾಲೇಜಿನಲ್ಲಿ ಓದಿರೋ ಮಕ್ಕಳಿಗೆ ಮುಂದಿನ ವಿದ್ಯಾಭ್ಯಾಸಕ್ಕೆ ಒಂದು ಅಳಿಲು ಸೇವೆ, ಏನೋ ಅವ್ರ ಬುಕ್ಸ್ಗೋ, ಏನೋ ಅವ್ರ ಪೆನ್ನಿಗೋ, ಬಟ್ಟೆಗೋ, ಏನೋ ಒಂದು ಸಣ್ಣ ಅಳಿಲು ಸೇವೆ ಮಾಡಬೇಕು, ಅವ್ರು ಗುರುತಿಸ್ಬೇಕು ಅಂತ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ವಿ. ಆದರೆ ರಾತ್ರಿ ನಿನ್ನೆ ಸಾಯಂಕಾಲ ಸಂಜೆ 6:30-7 ಗಂಟೆ ಸುಮಾರಿಗೆ ಪ್ರಿನ್ಸಿಪಾಲ್ ಮೇಡಮ್ ಅವರು, ಕಾಲೇಜಿನ ಪ್ರಿನ್ಸಿಪಾಲ್ ಮೇಡಮ್, ತೂಬಗೆರೆ ಪ್ರಿನ್ಸಿಪಾಲ್ ಮೇಡಮ್ ಅವರು ಫೋನ್ ಮಾಡಿದ್ದು ನನಗೆ. ಏಕಾಏಕಿ ಇದು ಮಾಡೋಕ್ಕಾಗೋದಿಲ್ಲ ಸರ್, ರದ್ದಾಗಿದೆ ಅಂತ ಹೇಳಿದ್ರು. ಕಾರಣ ಕೇಳಿದ್ದಕ್ಕೆ ಅವರು ಒಂದೇ ಹೇಳಿದ್ದು, ತೂಬಗೆರೆ ಸರ್ಕಾರಿ ಕಾಲೇಜಿನ ಕಮಿಟಿ ಸದಸ್ಯರು ಯಾರಿದ್ದಾರಲ್ಲ, ತೂಬಗೆರೆ ಅವರು ಮುಖಂಡರುಗಳು, ಅವರು ಗಲಾಟೆ ಮಾಡ್ತಾಯಿದ್ದಾರೆ, ಈ ಕಾರ್ಯಕ್ರಮ ಮಾಡಬೇಡಿ ಅಂತ ಹೇಳಿ ನಮಗೆ ಪ್ರೆಷರ್ ಆಗ್ತಾಯಿದ್ದಾರೆ ಸರ್. ನಮಗೆ ದೊಡ್ಡವರು ಕೂಡ ಫೋನ್ ಮಾಡಿ ಹೇಳಿದ್ದಾರೆ, ನಮ್ಮ ಆಫೀಸರ್ಗಳಿಗೂ ಫೋನ್ ಮಾಡಿ ಹೇಳಿದ್ದಾರೆ ಅವರು. ಅದಕ್ಕೋಸ್ಕರ ನಾವು ಕ್ಯಾನ್ಸಲ್ ಮಾಡಿದ್ದೀವಿ ಸರ್, ನಾವು ಮಾಡೋಕ್ಕಾಗ್ತಾಯಿಲ್ಲ ಕಾರ್ಯಕ್ರಮ ಅಂತ ಏಕಾಏಕಿ ನನಗೆ ವಿಷಯ ತಿಳಿಸ್ತಾರೆ. ಆಮೇಲೆ ನಾನು ಇಷ್ಟೆಲ್ಲ ಫಿಕ್ಸ್ ಮಾಡಿ ನಾವು ಅವ್ರಿಗೆ ಊಟದ ವ್ಯವಸ್ಥೆ ಮಾಡ್ಕೊಂಡಿದ್ವಿ. ಪ್ರತಿಭಾ ಪುರಸ್ಕಾರ ಬೇಕಾದಂಥ ಹಣ್ಣು ಹಂಪಲುಗಳು, ಶೆಲ್ಲೆ, ಹಾರಗಳು ಸುಮಾರು ಹೆಚ್ಚು ಕಮ್ಮಿ ಒಂದು 1.5-2 ಲಕ್ಷ ರೂಪಾಯಿ ಖರ್ಚಾಗ್ತದೆ ಈ ಕಾರ್ಯಕ್ರಮಕ್ಕೆ. ಆ ಥರ ನಾವು 1 ಲಕ್ಷ ರೂಪಾಯಿ ಪ್ರತಿಭಾ ಪುರಸ್ಕಾರಕ್ಕೆ ಅಂತಲೇ ಕೊಡ್ತಾಯಿದ್ವಿ. ಇಷ್ಟು ಥರ ಒಳ್ಳೆ ಕಾರ್ಯಕ್ರಮನ ನೀವು ರದ್ದು ಮಾಡಿ ಸರಿನಾ ಅಂತ ಕೇಳಿದ್ರೆ ಅವರು ಒಂದೇ ಮಾತು ಹೇಳ್ತಾರೆ, ಸರ್ ನಾವು ಸರ್ಕಾರಿ ನೌಕರರು, ನಮ್ಮ ಕೈಲಿ ಏನೇ ಸರ್, ನಮ್ಮ ಮೇಲಿನ ಅಧಿಕಾರಿಗಳು ಮತ್ತು ಇಲ್ಲಿನ ಕಮಿಟಿ ಮೆಂಬರ್ಸು ಮಾಡಬೇಡ ಅಂದಮೇಲೆ ನಾವು ಮಾಡೋಕ್ಕೆ ಬರೋದಿಲ್ಲ, ಸಾರಿ ಸರ್ ಅಂತ ಹೇಳಿ ಫೋನ್ ಕಟ್ ಮಾಡ್ತಾರೆ. ಎಂಥ ನಮ್ಮ ಇದೊಂದು ದೌರ್ಜನ್ಯ ಒಂಥರ. ಮಕ್ಕಳಿಗೆ, ಸರ್ಕಾರಿ ಶಾಲೆಯಲ್ಲಿ ಓದಿರೋ ಮಕ್ಕಳನ್ನ ಗುರುತಿಸಿ ಒಂದು ಸನ್ಮಾನ ಮಾಡಿ ಪ್ರತಿಭಾ ಪುರಸ್ಕಾರಕ್ಕೂ ಕೊಡೋಕ್ಕೂ ನಮಗೆ ಅವಕಾಶ ಮಾಡಿಕೊಡ್ತಾ ಇಲ್ಲ ಅಂದರೆ, ಜನಗಳು ಯಾರಲ್ಲಿ ಕಮಿಟಿಯಲ್ಲಿ ಯಾರಿದ್ದಾರೆ, ಅವ್ರು ಯಾರು ಏನು ಮಾಡಿದ್ದಾರೆ ನಂಗೆ ಗೊತ್ತಿಲ್ಲ, ಯಾರು ತೊಂದರೆ ಕೊಟ್ಟಿದ್ದಾರೆ, ಈ ಥರ ಯಾರು ಬಡ ಮಕ್ಕಳಿಗೆ ಒಂದು ಸಹಾಯ ಮಾಡೋದಕ್ಕೆ ಯಾರು ತೊಂದರೆ ಕೊಟ್ಟಿದ್ದಾರೆ, ಅವ್ರಿಗೆ ದೇವ್ರು ಒಳ್ಳೇದು ಮಾಡಲಿ ಅಂತೇಳಿ ಮಾತು. ಸರ್, ಈಗ ನೀವು ನಾನು ಯಾವ ರೀತಿ ಯಾರಿಗೂ ತೊಂದರೆ ಕೊಟ್ಟಿಲ್ಲ, ಅಲ್ಲಿ ಯಾರಿಗೂ ಅನ್ಯಾಯ ಮಾಡಿಲ್ಲ, ಯಾರ ಹತ್ರ ದುಡ್ಡು ಚಂದ ವಸೂಲು ಮಾಡ್ಕೊಂಬಂದು ನಾವು ಇದರಲ್ಲಿ ಪ್ರತಿಭಾ ಪುರಸ್ಕಾರ ಕೆಲಸ ಮಾಡ್ತಾ ಇಲ್ಲ. ನನ್ನ ಕಷ್ಟ ಬಿದ್ದು ದುಡ್ದಿದ್ದು ದುಡ್ಡಲ್ಲಿ ನಾನು ಒಂದು ಬಡತನದಿಂದ ಕುಟುಂಬದಿಂದ ಬಂದಿರುವಂಥ ವ್ಯಕ್ತಿಯಾಗಿ ಆ ಬಡತನ, ಆ 5,000 ರೂಪಾಯಿ ಬೆಲೆ ಈ ಎಜುಕೇಷನ್ ಟೈಮಲ್ಲಿ ಎಷ್ಟು ಮುಖ್ಯವಾಗ್ತದೆ ಮಕ್ಕಳಿಗೆ, ಅವ್ರ ವಿದ್ಯಾಭ್ಯಾಸಕ್ಕೆ. ಒಂದು ಅಳಿಲು ಸೇವೆನೇ, ಅದೇನು 5,000ರಿಂದ ಅವ್ರದ್ದು ಎಜುಕೇಷನ್ ಪೂರ್ತಿ ಕಂಪ್ಲೀಟ್ ಮಾಡ್ಕೊಂಡು ಹೇಳೋಕ್ಕಾಗುತ್ತಾ? ಒಂದು ಗುರುತಿಸೋದು ಅಷ್ಟೇ, ಅವರಿಗೆ ಒಂದು ಮೆಚ್ಚಿ, ಅವ್ರಿಗೊಂದು ಖುಷಿ ಆಗುತ್ತಿದೆ. ನಾನು ಓದಿದ್ದಕ್ಕೆ, ನಾನು ಎಜುಕೇಷನ್ ಕಷ್ಟಬಿದ್ದು ಮಾಡಿದ್ದಕ್ಕೆ ಒಂದು 5,000 ರೂಪಾಯಿ ನನಗೆ ಪ್ರೈಸ್ ಕೊಟ್ಟರು, ಪ್ರತಿಭಾ ಪುರಸ್ಕಾರ ಒಂದು ಸಿಕ್ತು ಅಂತೇಳಿ ಅವ್ರ ಲೈಫಲ್ಲಿ ಅಚೀವ್ ಮಾಡ್ದಂಗೆ ಸ್ವಲ್ಪ ಖುಷಿ ಗುರುತಿಕೊಳ್ತಾರೆ. ಅಂಥ ಕಾರ್ಯಕ್ರಮಕ್ಕೆ ಇವರು ತೊಂದರೆ ಮಾಡ್ತಾರೆ. ಇಲ್ಲ, ಅವರಾದರೂ ಮಾಡಲಿ, ಸಂತೋಷ, ನಾವು ಸ್ವಾಗತಿಸ್ತೀವಿ. ಅವ್ರು ಮಾಡಿದ್ರೆ ಬೇಕಾದ್ರೆ ಅವ್ರ ಕಾರ್ಯಕ್ರಮದಲ್ಲಿ ನಮ್ಮನ್ನು ಕರೀಲಿ, ನಾವು ನಮ್ಮ ಕೈಲಾಗಿದ್ದು ನಾವು ಸಹಾಯ ಪ್ರತಿಭಾ ಪುರಸ್ಕಾರ ಕೊಡ್ತೀವಿ. ದೇವ್ರೊಳಗೆ ಒಂದು ಶಕ್ತಿ ಕೊಡಲಿ, ಅವರಿಗೆ ಪ್ರತಿಭಾ ಪುರಸ್ಕಾರ ಕೊಟ್ಟು ಮಕ್ಕಳನ್ನ, ಬಡ ಮಕ್ಕಳನ್ನ ಗುರುತಿಸುವಂಥ ಕೆಲಸ ಅವರೇ ಮಾಡಲಿ, ಇಲ್ಲ ನಾವೇ ಮಾಡಲಿ. ಇಂಥ ಕೆಲಸಗಳಿಗೆ ಯಾರೂ ಇಂಥ ಹೀನಾಯ ಕೃತ್ಯಕ್ಕೆ ಇಳಿಯುವಂಥ ಮಟ್ಟಕ್ಕೆ ಇಳಿತಾರೆ ಅಂದರೆ ಅವ್ರ ಮನಸ್ಥಿತಿ, ಅವರು ಯಾವ ರೀತಿಯಲ್ಲಿ ಯೋಚನೆ ಮಾಡ್ತಾರೆ, ಬಡ ಮಕ್ಕಳಿಗೆ ಯಾವ ರೀತಿಯಲ್ಲಿ ಅವರು ತೋರಿಸ್ತಾರೆ ಅನ್ನೋದ್ರ ಬಗ್ಗೆ, ಅವ್ರ ಮನಸ್ಸಲ್ಲಿ ಏನಿದೆ ಅದ್ರ ಬಗ್ಗೆ ತೋರಿಸ್ತಾರೆ. ತಮ್ಮ